ಬಾಲಕೋಟ್ನಲ್ಲಿ ಅಟ್ಯಾಕ್ ಮಾಡಿ ಅವ್ರಿಗೂ ಕೂಡ ಅವರ ಶೌರ್ಯಕ್ಕೆ ಕೂಡ ನಾವು ಬಲವನ್ನು ಕೊಡ್ತಾ ಬಲವನ್ನು ಜೋಡಿಸ್ತಾ ಅವ್ರಿಗೆ ಜಯ ಅಂತ ಹೇಳ್ತಾ ಒಂದು ಸ್ಮರಣ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಭಾರತ ಮಾತೆಗೆ ಮತ್ತು ಅಮರ್ ಜವಾನ್ಗೆ ಸೈನಿಕರ ಸ್ಮಾರಕಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ನಂತರ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಅಂತ ಕೇಳ್ಕೊತೇನೆ. ಯಾವ ದೇಶದ ಪ್ರಜೆ ಇತಿಹಾಸವನ್ನು ಮರೀತಾರೆ ಆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ಇತಿಹಾಸವನ್ನು ನಾವು ನಮ್ಮ ಪೀಳಿಗೆಗೆ ನಾವು ಮರುಕಳಿಸುವಂತೆ ಇರಬೇಕು. ಇಲ್ಲಿಗೆ 7 ವರ್ಷಗಳ ಹಿಂದೆ ಕಾಶ್ಮೀರದ ಪಲ್ಮಾ ಅಂತಕ್ಕಂತಹ ಒಂದು ಭಾಗದಲ್ಲಿ ನಮ್ಮ ಸೈನಿಕರು ವಾಹನಗಳಲ್ಲಿ ಓಡಲಿಕ್ಕೆ ಇರ್ತವೆ. 2457 ಮಂದಿ ಸೈನಿಕರು ವೆಹಿಕಲಲ್ಲಿ ಹೊರಟ ಇದ್ದ ಸಂದರ್ಭದಲ್ಲಿ 76ನೇ ರೆಜಿಮೆಂಟಿನಲ್ಲಿ ಇದ್ದಂಥ ಸೈನಿಕರ ಮೇಲೆ ಬಾಂಬ್ ದಾಳಿಯನ್ನು ಒಬ್ಬ ಭಯೋತ್ಪಾದಕ ಮಾಡ್ತಾನೆ. ಆ ಇಡೀ ವಾಹನದಲ್ಲಿ ಇದ್ದಂಥವರು ಸಂಪೂರ್ಣವಾಗಿ ಇದಾದ 12 ದಿವಸಕ್ಕೆ ನಮ್ಮ ದೇಶದ ನಾನು ಒತ್ತಾಯವನ್ನ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಹ ನಾವಿವತ್ತು ಮೌನಾಚರಣೆ ಮಾಡಬೇಕು. ಅವತ್ತು ಏನು ನಮ್ಮ CRPF ಯೋಧರು 44 ಯೋಧರು ಏನು ವೀರ ಮರಣವನ್ನ ಹೊಂದರು ಅವರೆಲ್ಲರ ಆತ್ಮಕ್ಕೆ ಅವರ ಕುಟುಂಬಗಳಿಗೆ ಶಕ್ತಿಯನ್ನ ಭಾರತ ಮಾತೆ ಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಶ್ರೀರಾಮ್. ಮಾತರಂ 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 ವಂದೇ ಮಾತರಂ.